ಮಕ್ಕ ಸಿಕ್ಸ್ ಹೊಡಿತೀನಿ ಮಾಡು. ಟೊಮೊಟೊ ಎಲ್ಲ ನಾನು ಕಟ್ ಮಾಡಿದ್ದೆ. ಒಂದಿನ ಆದ್ರೂ ಅಡುಗೆ ಮಾಡಿದ್ಯಾ? ಫುಲ್ ಎಷ್ಟು ಬೇಕೋ ಅಷ್ಟು ಬಾಡಿ ಹೀಟ್ ಆಗ್ಬಿಡುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಆ್ಯಕ್ಚುಲಿ ನಾವು ಒಂದು 3-4 ಡೇಸಿಂದ ಮಾಡೋಕ್ಕಾಗಿರಲಿಲ್ಲ ವೀಡಿಯೋ, ಆ್ಯಂಡ್ ನಾವು ವೀಡಿಯೋ ಹಾಕೋಕ್ಕೂ ಆಗ್ತಾ ಇರಲಿಲ್ಲ ಬಿಕಾಸ್ ಮಾನಿಟೈಸೇಷನ್ ಆಫ್ ಆಗಿತ್ತು. ಫುಲ್ಲು ನಮ್ಮದು ಮಾನಿಟೈಸೇಷನ್ ಪ್ರಾಬ್ಲಮ್ ಇದ್ರಿಂದ ನಾವು ಆಲ್ಮೋಸ್ಟ್ 3-4 ಡೇಸಿಂದ ವೀಡಿಯೋ ಹಾಕಿರಲಿಲ್ಲ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ತುಂಬ ಜನ ಬಂದು ನನಗೆ ಮೆಸೇಜ್ ಮಾಡಿದ್ರಿ, ರಘುಗೂ ಮೆಸೇಜ್ ಮಾಡಿದ್ರಿ, ನಮ್ಮ ಫೋಟೋ ವೀಡಿಯೋಸ್ಗೂ ಕಮೆಂಟ್ ಮಾಡಿದ್ದೀರಾ, ನಿಮ್ಮದು ವ್ಲಾಗ್ಸ್ ಮಿಸ್ ಮಾಡ್ಕೊಂಡಿದ್ದೀವಿ, ಅಪ್ಲೋಡ್ ಮಾಡಿ, ಯಾವಾಗ ಮಾಡ್ತೀರಾ, ಯಾಕೆ ಗ್ಯಾಪ್ ಆಯಿತು ಅಂತೆಲ್ಲ ಕೇಳಿದ್ರಿ. ಇದೇ ಕಾರಣ ಮಾನಿಟೈಸೇಷನ್ ಆಫ್ ಆಗಿತ್ತು ನಮ್ಮದು. ಮಾನಿಟೈಸೇಷನ್ ಆನ್ ಆಗೋವರೆಗೂ ವಿಡಿಯೋ ಹಾಕೋಕ್ಕಾಗಲ್ಲ ಅಂತೇಳಿ ಹಾಕೋಕ್ಕಾಗಿರಲಿಲ್ಲ ಅಷ್ಟೇ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಇಮೇಲಿಂದ ನಾರ್ಮಲಾಗಿ ಹೇಗೆ ಡೈಲಿ ಬ್ಲಾಗ್ ಹೋಗುತ್ತೋ ಅದೇ ರೀತಿ ಹೋಗುತ್ತೆ. ಸೊ ಆ್ಯಕ್ಚುಲಿ ಬೇಜಾರಾಯಿತು. ವೈನಾಡ್ ಹೋಗಿದ್ವಿ, ಬಟ್ ವೈನಾಡಲ್ಲಿ ಏನು ಅಂದರೆ ವೀಡಿಯೋ ಹಾಕೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಯಿತು. ಬಟ್ ನಾನು ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೆ, ಬಿಡು ಆಮೇಲಾದರೂ ಹಾಕೋಣ ಅಂತೇಳಿ ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾವು ವೈನಾಡಲ್ಲಿ ತುಂಬ ಮಜಾ ಮಾಡಿದ್ವಿ. ಆ್ಯಂಡ್ ನಾವು ವೈನಾಡಲ್ಲಿ ನಾವು ಏನೇನು ಮಜಾ ಮಾಡಿದ್ವಿ ಅಂತ ಎಲ್ಲನೂ ನೀವು ರಚ್ಚು ನವೀನ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿರ್ತೀರಾ. ಸೊ ಆಲ್ಮೋಸ್ಟ್ ಈಗ ನಾನು ಮಾಡಿದ್ದಿದ್ರು ಅದೇ ವೀಡಿಯೋ ಮಾಡ್ತಿದ್ದೆ, ರಚ್ಚು ಅವ್ರು ಮಾಡಿದ್ರು ಅದೇ ವೀಡಿಯೋನೇ ಮಾಡಿದ್ದಾರೆ. ಇಬ್ಬರಲ್ಲಿ ಇನ್ ಕೇಸ್ ನಾವು ಅಲ್ಲಿ ಹೆಂಗಿದ್ವಿ ಅಂತ ನಿಮಗೆ ಓಕೆ ನೀವು ಏನೇನು ಮಜಾ ಮಾಡಿದ್ರಿ, ಏನೇನು ಮಾಡಿದ್ರಿ ಅಂತೇನೋ ನೀವು ನೋಡಬೇಕು ಅಂದರೆ ನೀವು ಅವರ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಅಲ್ಲಿ ನಾನು ಕುಕ್ಕಿಂಗ್ ಮಾಡಿದ್ವಿ. ಅಂದರೆ ನಾವು ಆ್ಯಕ್ಚುಲಿ ಹೋಗಿದ್ದ ದಿನ ಪೂರ್ತಿ ದಿನವೂ ಬರೀ ಆಚೆನೇ ತಿಂದಿದ್ದು. ಬಟ್ ತುಂಬಾ ತಿಂದು ಬಾಡಿ ಎಲ್ಲ ಫುಲ್ ಹೀಟ್ ಆಗೋಗ್ಬಿಟ್ಟಿತ್ತು ನಮಗೆ. ಆ್ಯಂಡ್ ಅಲ್ಲೇ ಏನಾದರೂ ತರಿಸ್ಕೊಂಡು ಅಲ್ಲಿ ಅಂದರೆ ನಾವು ತೊಗೊಂಡಿದ್ದು ವಿಲ್ಲಾ ಇತ್ತಲ್ಲ, ಸೊ ಆ ವಿಲ್ಲಲ್ಲೇ ಏನಾದರೂ ಊಟ ಮಾಡ್ಕೊಳ್ಳೋಣ, ಅಡುಗೆ ನಾವೇ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಅಲ್ಲೇ ಅಡುಗೆ ಮಾಡಿದ್ದೆ. ಸೊ ಆ ಅಡುಗೆದು ನಾನು ವಿಡಿಯೋ ಮಾಡ್ಕೊಂಡಿದ್ದೆ, ಆ ವಿಡಿಯೋನ ಇವತ್ತು ಹಾಕ್ತೀನಿ. ಸೊ ಅದನ್ನು ನೋಡಿ ಸಾರಿ ಫಾರ್ ದ್ಯಾಟ್. ಅಂದರೆ ನಾವು 3 ದಿನ 4 ದಿನ ವೀಡಿಯೋ ಹಾಕ್ತಿದ್ದರಿಗೆ ದಯವಿಟ್ಟು ಕ್ಷಮಿಸಿ. ಇನ್ಮೇಲಿಂದ ನಾವು ಯಾವ ರೀತಿ ಡೈಲಿ ವ್ಲಾಗ್ ಹೋಗ್ತಿತ್ತೋ ಅದೇ ರೀತಿ ಹೋಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ, ಓಕೆ? ಸೊ ನೋಡ್ತಾ ಇರಿ. ಆ್ಯಂಡ್ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ವೈನಾಡಲ್ಲಿದ್ದೀವಿ. ಸೊ ವೈನಾಡಲ್ಲಿ ಆ್ಯಕ್ಚುಲಿ ಆಚೆ ತಿಂದು ಬೇಜಾರಾಗೋಗ್ಬಿಟ್ಟಿತ್ತು. ಸೊ ಮನೇಲೇ ಮಾಡೋಣ ಅಂತೇಳಿ ಎಲ್ಲ ಐಟಮ್ಸು ತೊಗೊಂಬಂದಿದ್ದೀವಿ. ಆ್ಯಂಡ್ ಎಸ್, ಏನಂದರೆ ಇವರೆಲ್ಲರಿಗೂ ನಾನು ಮಾಡೋ ಟೊಮೊಟೊ ಗೊಜ್ಜು ಇಷ್ಟ. ಸೊ ಟೊಮೊಟೊ ಗೊಜ್ಜು ಮಾಡ್ತಿದ್ದೀವಿ. ಆ್ಯಂಡ್ ನಾನ್ ವೆಜ್ ತಿಂದು ಬೇಜಾರಾಗ್ಬಿಟ್ಟಿದೆ. ಚಿಕನ್ನು ಕಂಟಿನ್ಯೂಸ್ ಆಗಿ ಬಂದಾಗಿಂದನೂ ಚಿಕನ್ ತಿಂತಾನೇ ಇದ್ದೀವಿ. ಸೊ ಫುಲ್ ಬಾಡಿ ಹೀಟ್ ಆಗ್ತಿದೆ. ಅದಕ್ಕೆ ಇವತ್ತು ಎಗ್ ತಂದಿದ್ದೀವಿ. ಸೊ ಎಗ್ಗನ್ನ ಬೇಯಿಸೋದು, ಏನೋ ಒಂದು ಎಗ್ ಆಮ್ಲೆಟ್ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಎಗ್ ತಂದಿದ್ದೀವಿ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಐಟಮ್ಸ್ ಮಾತ್ರ ತಂದಿದ್ದೀವಿ. ಆ್ಯಂಡ್ ಕಟ್ ಮಾಡ್ಕೊಳ್ಳೋದಕ್ಕೆ ಟೊಮೊಟೊ, ಈರುಳ್ಳಿ ಎಲ್ಲ ತಂದಿದ್ದೀವಿ. ಹಾಗೆ ಅನ್ನ ಮಾಡ್ಕೊಳ್ಳೋಕ್ಕೆ ಅಕ್ಕಿ ತಂದಿದ್ದೀವಿ. ಸೊ ಈಗ ನನಗೆ ಕಟ್ಟಿಂಗಿಗೆ ಹೆಲ್ಪ್ ಮಾಡಿ ಗೈಸ್, ನಂಗೆ ತುಂಬಾ ಕೆಲಸ ಇದೆ. ನೀವು ಯಾರು ಪಿಂಕಿ ಕೆಲಸ ಮಾಡೋದು, ಪಿಂಕಿ ಕಟ್ ಮಾಡೋದು ವೆಜಿಟೇಬಲ್ಸ್ ನೋಡಿಲ್ಲ? ಪಿಂಕಿ ಕಟ್ ಮಾಡ್ತಾಳೆ. ನಂಗೆ ಇಷ್ಟೊಂದು ಬೆಳಗ್ಗೆಯಿಂದ ವಿಡಿಯೋ ಮಾಡಿ ಅವ್ರಿಗೆಲ್ಲ ಕಳಿಸಿ ಅವ್ರೆಲ್ಲ ಎಡಿಟ್ ಮಾಡಿ ತುಂಬಾ ಕಷ್ಟ ಆಗಿದೆ. ನಾವು ಮಾಡ್ತೀವಿ ನಿಮ್ ಜೊತೆಗೆ ವಿಡಿಯೋ, ನಾವು ಮಾಡಿದ್ವಿ ವಿಡಿಯೋ, ನಾವು ಸೋಂಬೇರಿ ಹೋಗು ಗೈಸ್. ಇವರಿಬ್ರಿಗಿಂತ ನಾನೇ ಜಾಸ್ತಿ ಸುಸ್ತಾಗಿರೋದು ಗೈಸ್. ಎಲ್ಲ ವಿಡಿಯೋ ಎಡಿಟ್ ಮಾಡ್ಕೊಡ್ತೀನಿ. ಏಯ್ ಸುಮ್ಮನೆ ಹೇಳ್ತಿರೋದು, ಕಟ್ ಮಾಡ್ಕೊಡ್ತೀವಿ ಮಾಡು. ರಚ್ಚು ಪ್ರ್ಯಾಂಕ್ ಮಾಡಿದ್ದು ಅಂತ ಹೇಳಿ ರಚ್ಚು ಸುಮ್ಮನೆ ಪ್ಲಾನ್ ಮಾಡಿದ್ದು. ಇವತ್ತು ನಮ್ಗೆ ಒಂದೇ ದಿನ ಅಲ್ವಾ, ಸೊ ಅದಕ್ಕೋಸ್ಕರ ಅರ್ಧ kg ಅಷ್ಟು ಅಕ್ಕಿ ತರಿಸಿದ್ದು, ಅಷ್ಟು ಜಾಸ್ತಿ ತರಿಸಿಲ್ಲ. ಈಗ ಅಕ್ಕಿನ ಅನ್ನಕ್ಕಿಡೋಣ. ಅಕ್ಕಿ ತೊಳೆದು ಅಕ್ಕಿ ತೊಳೆದ ಎಂತ ಮಕ್ಕಳು. ನೀನ್ ಒಂದಿನ ಆದ್ರೂ ಅಡ್ಗೆ ಮಾಡಿದ್ಯಾ? ರಚ್ಚು ಒಂದಿನ ಏನ್ ಮಾಡಿದ್ಲು ಗೊತ್ತಾ? ಅಲ್ಲ ಇಲ್ಲಿ ಕೇಳಕ್ಕ, ಅಕ್ಕಿ ಹೆಂಗ್ ಮಾಡೋದು ಅಂತ ಕೇಳಿ 1 ಲೋಟ ಅಕ್ಕಿಗೆ 3 ಲೋಟ ನೀರಿಡೋದು ಅಂದಾಗ 3 ಲೋಟ ಅಕ್ಕಿ ಇಟ್ಟು 1 ಲೋಟ ನೀರು ಹಾಕಿ ಅಟ್ಲೀಸ್ಟ್ ಓಕೆ, ಬೇರೆ ಮಿಕ್ಸಿ ಹಾಕ್ತಾ ಇದೀನಿ, ಎಷ್ಟು ರೌಂಡ್ ಹಾಕ್ಬೇಕು ಅಂತ ಕೇಳಿದೆ. 3 ರೌಂಡ್ ಹಾಕ್ಬೋದ್ರು. ಮಧ್ಯ ಮಿಕ್ಸಿ ಎಷ್ಟು ಸೆನ್ಸ್ಲೆಸ್ ಇದೆಲ್ಲ. ತುಂಬಾ ಹಳೇದು, ಒಂದು ಫಸ್ಟ್ 10th ಆದ್ರೂ ಅಷ್ಟು ಬುದ್ಧಿ ಇತ್ತು. ಅಂದ್ರೆ ತಮಾಷೆ ಪಡಿದ ಸೀರಿಯಸ್ ಆಗಿ ಜೀವನ
ನಾನೇ ಕೊಟ್ರೆ ಈಗಲೂ ನಾನು ಮಾಡೋದ್ರೆ ಅದನ್ನೇ ಮಾಡ್ತೀನಿ ಅಕ್ಕ. ಹೌದಿಲ್ಲಕ್ಕ? ಪಿಂಕಿಗೆ ಈಗ 3 ಲೋಟ ನೀರ್ ಹಾಕೊಂಡ್ರೆ ಪಿಂಕಿ ಏನ್ ಮಾಡ್ಬೋದು ಅಂದ್ರೆ 3 ಲೋಟದಲ್ಲಿ ನೀರ್ ನಾನು ಅದನ್ನ ಹೇಳಕ್ ಬರ್ಲಿಲ್ಲ ನನಗೆ. ಅನ್ನ ಬರ್ತತಿ ಗಿಡಕ್ಕೆ. ಅವೆಲ್ಲ ಹೇಳ್ಕೊಟ್ಟಿದ್ವಮ್ಮ. ಅವ್ರು ಗಂಡದ ಮನೆಗೆ ಹೋಗಿ ಎಲ್ಲ ಕಲ್ತ್ಕೋಬೇಕಲ್ಲ. ಮತ್ತೆ ಇವಳಿಗೂ ಕಲ್ಸೋಣ ಅಂದ್ರೆ ಬಗ್ಗಲ್ಲ. ನನ್ನ ಚಾನಲ್ ಅಕ್ಕ ನೋಡಲ್ಲ ಅನ್ಸುತ್ತೆ ಗೈಸ್. ನಾನು ನಿಜವಾಗ್ಲೂ ಕುಕಿಂಗ್ ಮಾಡ್ತೀನಿ, ನೋಡಿ ನನ್ನ ಚಾನಲ್ ಮಾಡಿರೋ ತಿಂದಿಲ್ಲ. ಏನ್ ಈಸಿ ಇರುತ್ತೋ ಅದನ್ನ ಪಟ ಪಟ ಮಾಡಿ ಬಂದ್ಬಿಡು. ಏನು ಚಿಕನ್ ಈಸಿನಾ, ಪನ್ನೀರ್ ಈಸಿನಾ? ಬಂದ್ಬಿಡಿ. ಡಯಟ್ ಫುಡ್ ಆದ್ರೂ ಅಷ್ಟೇ. ನೀವು ನನಗೇನು ಅಂತೀರ, ನಾವಿನ್ನೂ ಕೆಳಗಡೆ ನಾನು ಅಡ್ಗೆ ಮಾಡ್ತೀನಿ ಅಂತ ಏನು ಅಂತ ಕೇಳಿ ಓಟ್ಸ್ನ ಕುದಿಸೋದು, ಹಾಲು ಹಾಕೊಳ್ಳೋದು, ಅದೇ ಅಡುಗೆ. ಎಲ್ಲ ಬರುತ್ತೆ, ಬಟ್ ಏನು ಮಾಡಲ್ಲ, ಸೋಂಬೇರಿ. ಎಲ್ಲ ನಾನೇ ಮಾಡ್ಬೇಕು. ಆಕ್ಚುಲಿ ಅಕ್ಕ ಕೇಳ್ತಾ ಇದ್ರು, ಅಲ್ಲೋಣ್ಣ ಲಾಸ್ಟ್ ಟೈಮ್ ಮ್ಯಾಗಿ ಮಾಡಿದ್ರಲ್ಲ, ಆ ಮ್ಯಾಗಿ ಇನ್ನೊಂದ್ಸಲಿ ತಿನ್ಬೇಕು ಅನ್ಸ್ತಾ ಇದೆ ಅಂತ ಅಕ್ಕ ಹೇಳಿದ್ರು. ಸೊ ಅಣ್ಣಂಗೆ ಇಲ್ಲಿ ಇನ್ನೊಂದ್ಸಲಿ ಮಾಡೋದು. ಸುಂದೀರ್ ಅದನ್ನ ಮಾಡೋದನ್ನ ಮೊನ್ನೆ ಮಾಡಿದ್ದ ಏನೋ ಮಾಡ್ತೀನಿ ಅಂದ್ಬಿಟ್ಟು ಲಾಭದಲ್ಲಿ ಎಲ್ಲರೂ ಬೈತವ್ರೆ. ಯಾಕೆ ಏನು ಪಾಯಸ ಮಾಡ್ಬಿಟ್ಟು ಮ್ಯಾಗಿ ಅಣ್ಣಗೆ ಹೇಳ್ತೀನಿ ಇವಾಗ ಏನೋ ಮಾಡಕ್ಕೂ ಏನೋ ಸ್ಪೂನ್ ಸಿಕ್ಲಿಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟಿನಿ, ಬೈಕಬೇಡಿ. ನೋಡಿ ಗೈಸ್, ಈಗ ನಾನು ಒಬ್ಳೇ ಮಾಡ್ತಿದ್ದೆ. ಪಾಪ ಕುತ್ಕೊಂಡು ಅಂದ್ಬಿಟ್ಟು ಕೈ ಕಟ್ಟಾಗಿದೆ ಅಂದ್ಬಿಟ್ಟು ಪಾಪ ರಚ್ಚು ಬಂದು ಹೆಲ್ಪ್ ಮಾಡ್ತಾರೆ. ಅಳ್ಬೇಡ ಬಿಡು ರಚ್ಚು, ಇಟ್ಸ್ ಓಕೆ ರಚ್ಚು, ನಮ್ಗೇನು ಬೇಜಾರಿಲ್ಲ. ಪರವಾಗಿಲ್ಲ ರಚ್ಚು, ಅದು ಥ್ಯಾಂಕ್ ಯು ಸೋ ಮಚ್ ಮಾಡ್ತಿರೋದು. ಎಷ್ಟು ಅಳ್ತಾ ಇದ್ದಾಳೆ. ಪರವಾಗಿಲ್ಲ ಮಾಡಿ. ಆಕ್ಚುಲಿ ನಾನು ಅವಾಗ ಕಟ್ ಮಾಡ್ಬಿಟ್ಟಲ್ಲ, ಅದೇ ಮಾಡಿದ್ದೆ. ಆಚೆ ಎಸ್ಬಿಟ್ಟೆ. ಅಲ್ಲ ನಾನು ಮಾಡಿರೋದೆಲ್ಲ ಇಟ್ಟು ಅಲ್ಲ, ಅವಾಗಿಂದ ಟೊಮೊಟೊ ಎಲ್ಲ ನಾನು ಕಟ್ ಮಾಡಿದ್ದೆ. ಅವ್ ವಿಡಿಯೋನ ಮಾಡಿಲ್ಲಲ್ಲ. ಎಷ್ಟು ಟೊಮೊಟೊ ಇತ್ತು? ಟೋಟಲ್ 4 ಟೊಮೊಟೊ, 5 ಟೊಮೊಟೊ ಟೋಟಲ್ ಕಟ್ ಮಾಡಿ. 4 ಪ್ಲಸ್ 1 5 ನೀನ್ ಕಟ್ ಮಾಡಿ. ಇಲ್ಲ ಪಾಪ ಅಲ್ಲಿವರೆಗೂ ಕಟ್ ಮಾಡಿದ್ದೆ. ನಾನು ಸುಮ್ಮನೆ ಕೂತಿದ್ದೆ, ಅವಾಗ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ಸತ್ಯ ಹೇಳಿದ್ರೆ ವಿಡಿಯೋ ಹೊಡಿತದೆ. ನಾನು ಹೇಳಿದೆ ಹೊಡಿತೆ, ನೀನ್ ಹೇಳಿದ್ರೆ ಹೊಡಿತದೆ. ನೋಡಿ ಏನ್ ಕಾಲ ಬಂದಪ್ಪ, ಇವು ನಾನು ಕಟ್ ಮಾಡಿ ಟೊಮೊಟೊ ನೋಡು ವಿಡಿಯೋ ಹೊಡಿತದೆ. ಅಲ್ಲಿವರೆಗೂ ಹೆಲ್ಪ್ ಮಾಡಿಬಿಟ್ರೆ ನನ್ನ ತಲೆ ಕೊಡ್ಸ್ಕೊಂಡ್ಬಿಟ್ಟು ಅಣ್ಣ ಅಲ್ಲೋಣ ಕುಂತು ಬೋಳಿಸ್ಬಿಡ್ತಾರ ನೋಡಿ ಇವತ್ತು. ಸುಮ್ಮನೆ ಕೇಳಿ ಏನಂದ್ರೆ ಅಕ್ಕ, ಇದು ನೀವ್ ಹೆಲ್ಪ್ ಮಾಡಿದ್ರೆ ಅಕ್ಕ ತಲೆ ಬಿಡಿಸ್ಕೊತಾರಂತೆ. ಹೌದಾ? ನಾನೇ ಕೊಡಿಸ್ಬೇಕು. ಅನ್ನ ಕೂಗ್ತು ರಚ್ಚು, ಅನ್ನ ಕೂಗ್ತಕ್ಕೆ ಆಫ್ ಮಾಡ್ಬಿಡು. ಸಾಕಾ? ಮಾಡು ಮಾಡು ಮಾಡು. ನೀನ್ 3 ಮಾಡು, ನಾನ್ 3 ಮಾಡ್ತೀನಿ. ಇಬ್ರು ಕುತ್ಕೊಂಡು ಅಳಣ. ನೋಡಿ ಅದು ಲಿಪ್ಸ್ ಮಾಡ್ಬೋದು ನೋಡು. ಗೈಸ್ ನೋಡಿ, ಆಮ್ಲೆಟ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಬರ್ತದೆ ಆ್ಯಕ್ಚುಲಿ. ನಾನು ಫಸ್ಟ್ ಟೈಮು ಈ ಥರ ಆಮ್ಲೆಟ್ ನಾನು ಯೂಶ್ವಲಿ ಪ್ಲೇನ್ ಹಾಕ್ತಿರ್ತೀನಿ. ಪಿಂಕಿಗೆ ಈ ಥರ ಇಷ್ಟ ಅಂತ ಅವಳಿಗೋಸ್ಕರ ಮಾಡ್ಕೊಡ್ತೀನಿ. ಮಾಡಬೇಡಿ ನೋಡಿದ್ರ ಗೈಸ್. ಆಮೇಲೆ ಬಾ ತೋರಿಸು ಎಲ್ಲ ನೋಡಿ. ಟೊಮೊಟೊ ಗೊಜ್ಜು ಮಾಡಿದ್ದೀವಿ. ಆಮೇಲೆ ಟೊಮೊಟೊ ಗೊಜ್ಜಾಗಿದೆ, ಇಲ್ಲಿ ರೈಸ್ ರೆಡಿ ಐತಿ. ಅಲ್ಲಿ ಮೊಟ್ಟೆ ಇದೆ, ಇಲ್ಲಿ ಮೊಟ್ಟೆ ಬೇಯಿಸಿಟ್ಟು ಆಲ್ರೆಡಿ ಖಾಲಿ ಮಾಡ್ಯಾರ. ಆಮ್ಲೆಟ್ ಇದೆ. ಇಲ್ಲ ಆಮ್ಲೆಟ್ ತಿನ್ಬೇಕಷ್ಟೆ ಅಷ್ಟೆ. ಅವರೆಲ್ಲ ಹಾಡು ಹೇಳ್ತಾವ್ರೆ, ಹಾಡು ಹೇಳಿ ಮುಗಿಸ್ಬಿಡಿ ಅಂದ್ರೆ ಕೂತಿದೆ ಅಷ್ಟೇ. ಇವಾಗ ಮೊಟ್ಟೆನಲ್ಲಿ ಆಫ್ ಬಾಯ್ಲ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಎಲ್ರಿಗೂ ಇಷ್ಟ ಎಕ್ಸೆಪ್ಟ್ ಪಿಂಕಿ. ಪಿಂಕಿ ಬಿಟ್ಟು ನಾವು ಎಲ್ಲರೂ ತಿಂತೀವಿ ಇದನ್ನ. ಅದಕ್ಕೆ 4 ಮೊಟ್ಟೆ ಬಿಡಿಸ್ಕೊಂಡು ಆಫ್ ಬಾಯ್ಲ್ ಮಾಡ್ತಿದ್ದೀವಿ. ಸಕ್ಕತ್ತಾಗಿರುತ್ತೆ ತಿಂದರೆ. ಆಲ್ರೆಡಿ ಬಾಯ್ಲ್ ಇರ್ಬೇಕು. ನನಗೂ ಅಷ್ಟೇ, ನನಗೂ ಅಕ್ಕಂಗೂ ಇನ್ನೂ ಇಷ್ಟ ಇದೆ. ನಾವು ಹೊಸಪೇಟೆಗೆ ಬಂದಾಗ ಅದನ್ನ ಎಷ್ಟು ಮಿಸ್ ಮಾಡ್ಕೊಂಡು ಗೊತ್ತಾ. ನಾನು ಕರ್ಕೊಂಡು ಹೋಗ್ತಿದ್ದಲ್ಲ ನೀವು. ಈಗ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ಕೊಡ್ಬೇಕಂದ್ರೆ ಹೆದರಿಕೆನೇ ಬರ್ತೈತಿ. ಯಾಕೆ? ಫುಲ್ ಇದಾಗ್ಬಿಡುತ್ತೆ, ಡಿಸ್ಟರ್ಬ್ ಆಗ್ಬಿಡುತ್ತೆ ಮಾಡೋದು. ಟೀ ಕೊಟ್ಟರೆ ಟೀನೇ ಕುಡಿಯಲ್ಲ. ಅಲ್ಲಿ ಕಾನ್ಸಂಟ್ರೇಷನ್, ಒಂದು ಕಡೆ ಕಾನ್ಸಂಟ್ರೇಷನ್. ಯಾರಿಗೆ ಕೊಡ್ಬೇಕಿದೆಲ್ಲ? ಅಣ್ಣವೇನ? ಬೇಡ ಬೇಡ ಅಪ್ಪ ಪ್ಲೀಸ್ ಅಕ್ಕ.
ನಾವು ಮುಗಿಸ್ಕೊಂಡ್ವಿ, ಬೆಳಗ್ಗೆ ಹೊರಟಾಗ ಇಲ್ಲಿ ನಾವು ಆನೆ ನೋಡಿದ್ವಿ. ಬಂಡೀಪುರ ಕ್ರಾಸ್ ಆಗ್ಬೇಕಾದ್ರೆ ನಾನು ಫಸ್ಟ್ ಟೈಮ್ ಆನೆನ ನೋಡಿದ್ದು, ಅಂದರೆ ಬಂಡೀಪುರ ಕ್ರಾಸ್ ಆದಾಗ. ಯಾವಾಗಲೂ ಒಂದೇ ಒಂದು ಆನೆ ನೋಡ್ತಿದ್ದೆ ದೂರದಿಂದ, ಇಷ್ಟು ಹತ್ರದಲ್ಲಿ ಫಸ್ಟ್ ಟೈಮ್ ನೋಡಿದ್ದು. ಸೊ ನೋಡಿ ಬೇಗ ಪಾಸ್ ಆಗಿಬಿಟ್ವಿ. ಅಲ್ಲಿ ತುಂಬ ಹೊತ್ತು ಇರೋಂಗಿಲ್ವಲ್ಲ, ಎಷ್ಟೊಂದು ಗಾಡಿಗಳು ಸ್ಲೋ ಮಾಡ್ಕೊಂಡು ಹೋಗ್ತಾಯಿದ್ರು, ಅದರಿಂದ ನಾವು ಸ್ಲೋ ಮಾಡಿದ್ವಿ ಆ್ಯಂಡ್ ನೋಡ್ಕೊಂಡು ಹೊರಟ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಸೂರ್ಯಕಾಂತಿ ಫ್ಲವರ್ ಹತ್ರ. ಇಲ್ಲಿ 100 ರೂಪೀಸ್ ಕೊಟ್ಟರೆ ಒಳಗಡೆ ಹೋಗಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ, ಫೋಟೋಸ್ ತೊಗೊಳಕ್ಕೆ ಬಿಡ್ತಾರೆ. ಸೊ ಹೊರಟ್ವಿ. ಸೂರ್ಯ, ಇವಾಗ ನನಗೆ ಆ ಸಾಂಗ್ ನೋಡಿದ ತಕ್ಷಣ ಹಾಡು ನೆನಪು ಬಂದು, ನಿನಗೆ ಹಾಡು ನೆನಪು ಬರಬೇಕು. ದುಡ್ಡು ಕೊಡ್ಬೇಕು ಅನ್ಸುತ್ತೀನಿ. ಯಾರಿಗೆ ದುಡ್ಡು ಕೊಡಬೇಕು? ಫೋಟೋ ತೆಗಿಸ್ಕೊಳಕ ಕರ್ನಾಟಕವಾಲ ಅಂದ್ರೆ ದಿಸ್ ಹ್ಯಾವ್ ಟು ಪೇ. ಇದ್ಯಾವುದು ಹನಿ ಬಿ ಎಲ್ಲಿದೆ? ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಮನೆಗೆ. ಏನಿಲ್ಲ ಅಂದರೂ ಇವತ್ತು ತುಂಬ ಟ್ರಾಫಿಕ್ ಇತ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಸಾಕಾಗೋಯ್ತು. ಸೊ ಮನೆಗೆ ಹೋದ ತಕ್ಷಣ ಸ್ನಾನ ಮಾಡೋಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಕೈ ಮುಗಿದು ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟದಲ್ಲಿ ಚಿತ್ರಾನ್ನ, ಮ್ಯಾಂಗೋ ಮತ್ತು ನುಗ್ಗೆಕಾಯಿ ಕೊಟ್ಟಿದ್ದಾರೆ. ಆ್ಯಂಡ್ ಪಿಂಕಿ ಆಲ್ರೆಡಿ ಊಟ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇವತ್ತು ರಚ್ಚು ನಮ್ಮ ಮನೇಲೆ ಉಳ್ಕೋತಾ ಇದ್ದಾಳೆ. ಸೊ ರಚ್ಚು ಕೂಡ ಇವಾಗ ಊಟ ಮಾಡಬೇಕು. ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ವ್ಲಾಗ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.